ವರ್ಗಾವಣೆ ದಂಧೆಯಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಏನಿರುತ್ತೆ? ಈ ಪ್ರಕರಣ ಇಡೀ ನಮ್ಮ ಆಡಳಿತ ವ್ಯವಸ್ಥೆ, ರಾಜಕಾರಣ ಇದು ಎಲ್ಲದರ ಮೇಲೆ ಬೆಳಕು ಚೆಲ್ಲುತ್ತೆ. ಸಮಾಜ ಕಲ್ಯಾಣ ಇಲ್ಲ, ದಲಿತರನ್ನು ಉದ್ಧಾರ ಮಾಡ್ತೀನಿ ಅಂತ ಟೊಂಕ ಕಟ್ಟಿ ನಿಂತಿರುವಂಥ ಸಚಿವರು ಭ್ರಷ್ಟ ಅಧಿಕಾರಿ 8 ವರ್ಷದಿಂದ ಅದೇ ಇಲಾಖೆಯಲ್ಲಿ ಗೂಟ ಹೊಡ್ಕೊಂಡು ಕೂತಿದ್ದಾನೆ, ಅದೇ ಹುದ್ದೆಯಲ್ಲಿ. ಶಾಲಿನಿ ರಜನೀಶ್ ಪತ್ರವನ್ನು ಏನಾದರೂ ಬರೀಲಿ, ಆದರೆ ಮುಖ್ಯಮಂತ್ರಿಗಳ ಶಿಫಾರಸು ಅಥವಾ ಪತ್ರವನ್ನು ತಿರಸ್ಕರಿಸುವಂತಹ ಶಕ್ತಿ ನಮ್ಮ ಬ್ಯೂರೋಕ್ರಸಿಗಿದೆಯಾ? ವರ್ಗಾವಣೆ ಮಾಡುವ ಅಧಿಕಾರ ಮುಖ್ಯಮಂತ್ರಿಗೆ ಇಲ್ಲ. ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್, ಈ ವರ್ಗಾವಣೆ ದಂಧೆ ಯಾವ ಥರ ಆಗ್ಬಿಟ್ಟಿದೆ ಅಂದರೆ, ಈ ಆಯಕಟ್ಟಿನ ಸ್ಥಳಗಳು ಅಂತ ಕೆಲವೊಂದು ಇರ್ತವೆ. ಒಬ್ಬ JDನೋ ಏನೋ ಜಾಯಿಂಟ್ ಡೈರೆಕ್ಟರ್ ಅಂತ ಅಂದ್ಕೊಳ್ಳೋಣ ಫಾರ್ ಎಕ್ಸಾಂಪಲ್, ಅವನದು ಸೇಮ್ ಕೇಡರ್ ಇರುತ್ತೆ, ಸೇಮ್ ಹುದ್ದೆ ಇರುತ್ತೆ. ಅವ್ನು ಪರ್ಟಿಕ್ಯುಲರ್ ಆಯಕಟ್ಟಿನ ಸ್ಥಳದಲ್ಲಿ ಮಾಡಿದರೆ ಅವನಿಗೆ ತಿಂಗಳಿಗೆ ಕೋಟಿಗಟ್ಟಲೆ ಬರ್ತಾ ಇರುತ್ತೆ. ಅದೇ ಕೇಡರ್ ಇಟ್ಕೊಂಡು ಅವ್ನು ಬೇರೆ ಕಡೆ ಮಾಡಿದರೆ ಅವನಿಗೇನೂ ಬರಲ್ಲ, ಬರೀ ಸಂಬಳ ಅಷ್ಟೇ. ಇಂತಹ ಪೋಸ್ಟಿಂಗಿಗೆ ಒಂದು ರೀತಿ ವರ್ಗಾವಣೆ ಅನ್ನುವಂಥದ್ದು ದಂಧೆಯಾಗಿ ಮಾರ್ಪಟ್ಟಿದೆ. ಈಗ ಹೈಕೋರ್ಟ್ ವರ್ಗಾವಣೆ ದಂಧೆ ವಿಚಾರವಾಗಿ ಬೆಳಕು ಚೆಲ್ಲುವಂಥ ಒಂದು ಪ್ರಯತ್ನವನ್ನು ಮಾಡಿದೆ. ಮುಖ್ಯಮಂತ್ರಿಗಳು ಯಾಕೆ ಅದಕ್ಕೆ ಮೂಗು ತೂರಿಸಬೇಕು ಅಂತ ಹೇಳಿ ಖಡಾಖಂಡಿತವಾಗಿ ಹೇಳಿದೆ. ಹಾಗಾದರೆ ಹೈಕೋರ್ಟ್ ಹೇಳಿದ್ದೇನು? ವರ್ಗಾವಣೆ ದಂಧೆಯಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಏನಿರುತ್ತೆ? ಇಲಾಖೆಯ ಸಚಿವರ ನಿಗಾದಲ್ಲಿ ಈ ವರ್ಗಾವಣೆ ದಂಧೆ ನಡೆದರೆ ಏನು ತಕರಾರಿದೆ, ಏನು ಸಮಸ್ಯೆಗಳಿದೆ? ಈ ಎಲ್ಲ ವಿಚಾರಗಳ ಬಗ್ಗೆ ವಿಶ್ಲೇಷಣೆಯನ್ನು ಮಾಡಲಿಕ್ಕೆ ಫೋಕಸ್ ಟಿವಿಯ ಎಡಿಟೋರಿಯಲ್ ಡೈರೆಕ್ಟರ್ ಆಗಿರುವಂತಹ ಸನ್ಮಾನ್ಯ ಶ್ರೀ ಶಶಿಧರ್ ಭಟ್ರು ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ಇದೊಂದು ಹೈಕೋರ್ಟ್ ಒಂದು ರೀತಿ ಚಾಟಿ ಬೀಸಿದೆ ಅಂತಲೇ ಹೇಳ್ಬೋದು. ನೇರವಾಗಿ ಆಕ್ಷೇಪ ವ್ಯಕ್ತಪಡಿಸಿದೆ. ಬಹಳ ಮುಖ್ಯವಾದ ಒಂದು ಅಬ್ಸರ್ವೇಷನ್, ತೀರ್ಪು ಎಲ್ಲ ಇದೆ. ಹೌದು. ಸೊ ಇಬ್ಬರು ನ್ಯಾಯಾಧೀಶರ ಪೀಠ ಅದು. ಸೊ ಆ ಪೀಠದ ಮುಂದೆ ಬಂದಂಥ ಪ್ರಕರಣ, ಈ ಪ್ರಕರಣ ಇಡೀ ನಮ್ಮ ಆಡಳಿತ ವ್ಯವಸ್ಥೆ, ರಾಜಕಾರಣ ಇದು ಎಲ್ಲದರ ಮೇಲೆ ಬೆಳಕು ಚೆಲ್ಲುತ್ತೆ. ಸೊ ನಮಗೆಲ್ಲ ಗೊತ್ತಿದೆ, ಇವತ್ತು ವರ್ಗಾವಣೆ ಅನ್ನುವುದು, ನೀವು ದಂಧೆ ಅಂದ್ರಿ, ದಂಧೆ ಶಬ್ದನೂ ಸಾಕಾಗಲ್ಲ ಅನ್ಸುತ್ತೆ ನಂಗೆ, ಬೇರೆ ಶಬ್ದನೂ ಉಳಿತಾ ಇಲ್ಲ. ಅದು ಏನಂತ, ವ್ಯಾಪಾರನೋ ವ್ಯವಹಾರನೋ ಆ ಮಟ್ಟಕ್ಕೆ ಹೋಗಿದೆ. ಇಡೀ ರಾಜಕಾರಣವನ್ನು ಈ ವರ್ಗಾವಣೆಗಳು ನಿಯಂತ್ರಿಸುವಂಥ ಕಾಲಘಟ್ಟಕ್ಕೆ. ಸೊ ಒಂದು DC ಹುದ್ದೆಗೆ ಫಾರ್ ಎಕ್ಸಾಂಪಲ್ ಬೆಂಗಳೂರಿನಂಥ ಒಂದು ಸ್ಥಿತಿಯಲ್ಲಿ 20 ಕೋಟಿ 25 ಕೋಟಿ ಅಂತ ಹೇಳ್ತಾರೆ, ಗೊತ್ತಿಲ್ಲ ನನಗೆ, ವಿನೋಟ್ನು. ಸೊ ಪ್ರತಿ ಜಿಲ್ಲಾಧಿಕಾರಿಗಳು ಸರ್, ಕೃಷ್ಣ ಬೈರೇಗೌಡರು ಹೇಳ್ಬಿಟ್ರು ಸರ್, ಈ ACಗಳಿದಾರಲ್ಲ, ತಹಸೀಲ್ದಾರು ACಗಳು, ನೀವೆಲ್ಲ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋಕ್ಕೆ ಬರ್ತೀರಾ, ಇಲ್ಲಿ ಕೋಟಿಗಟ್ಟಲೆ ಕೊಟ್ಬಿಟ್ಟು ಅಂತಲೇ ಹೇಳಿದ್ರು. ಹೌದು, ಆ ಸಿಚುವೇಶನ್ ಇದೆ. ಇಂಥ ಸಿಚುವೇಶನ್ನಲ್ಲಿ ವಿಭಾಗೀಯ ಪೀಠ DK ಸಿಂಗ್ ಮತ್ತು ನದಾಫತ್ ನ್ಯಾಯಮೂರ್ತಿಗಳು ಅವರು ಒಂದು ಅಬ್ಸರ್ವೇಷನ್ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬ ವ್ಯಕ್ತಿ ಕೋರ್ಟಿಗೆ ಹೋಗಿರ್ತಾರೆ. ಅದು ಕ್ಲಾಸಿಕ್ ಆಗಿದೆ. ಅವನು ಹೈಕೋರ್ಟ್ವರೆಗೆ ಯಾಕೆ ಹೋಗ್ತಾನೆ ಅಂತಂದರೆ, ಅವನು ಮುಖ್ಯಮಂತ್ರಿಗಳಿಂದ ತನ್ನನ್ನು ಈ ಕಡೆ ವರ್ಗಾವಣೆ ಮಾಡಿ ಅಂತ ಲೆಟರ್ ತಗೊಂಡೋಗಿರ್ತಾನೆ. ಆ ಲೆಟ್ರಿಗೆ ಮಾನ್ಯತೆ ಸಿಗಲ್ಲ, ವರ್ಗಾವಣೆ ಆಗಲ್ಲ. ಆ ಮಹಾಶಯ ಕೋರ್ಟಿಗೆ ಹೋಗ್ಬಿಡ್ತಾನೆ. ಅವನಿಗೆ ಅಂಗವೈಕಲ್ಯ ಅನ್ನೋ ಚೂರು ಇರುತ್ತೆ. ಸೊ ಕೋರ್ಟಿಗೆ ಹೋಗ್ಬಿಟ್ಟು ಕೆಳ ಹಂತದ ನ್ಯಾಯಾಲಯ ಅವನ ಈ ಅರ್ಜಿನ ತಿರಸ್ಕರಿಸುತ್ತೆ. ಹೈಕೋರ್ಟಿಗೆ ಹೋಗ್ತಾನೆ, ಮುಖ್ಯಮಂತ್ರಿಗಳು ಅರ್ಜಿ ಕೊಟ್ಟಿದ್ದಾರೆ, ನಾನು ವರ್ಗಾವಣೆ ಮಾಡಿಲ್ಲ. ಇದು ಹಿನ್ನೆಲೆ. ಸೊ ಇದು ಆದ ತಕ್ಷಣ ಅಬ್ಸರ್ವೇಷನ್ ಪಾಯಿಂಟ್ ಏನಿದೆ ಭಾಳ ಮುಖ್ಯವಾಗಿದೆ. ಇದು ಒಂದು, ಮುಖ್ಯಮಂತ್ರಿಗಳ ಕಚೇರಿ ವರ್ಗಾವಣೆಯನ್ನು ಮಾಡಕೂಡದು. ಫಸ್ಟ್ ಪಾಯಿಂಟ್. CMO ಅಂತ ನಾವೇನಂತೀವಿ, ಚೀಫ್ ಮಿನಿಸ್ಟರ್ ಆಫೀಸ್ ಮಾಡಕೂಡದು ಅಂತ. ಸೊ ಯಾಕೆ ಅಂತಂದರೆ, ಅದರ ಜೊತೆಗೆ ಮುಖ್ಯಮಂತ್ರಿಗಳಿಗೂ ಕೂಡ ಬೇರೆ ಕೆಲಸಗಳಿರ್ತವೆ. ಮುಖ್ಯಮಂತ್ರಿಗಳು ಬೇರೆ ಕೆಲಸವನ್ನು ಮಾಡಬೇಕು ಅನ್ನೋ ಮಾತಲ್ಲೂ ಕೂಡ ಹೇಳ್ತಾರೆ. ಅದ್ರ ಜೊತೆಗೆ ಅವನ ಹೆಸರು S. ಚೇತನ್. ಯಾರು ಇವನು? ದೂರದಾರ. ಅವನು ಅವನು ಹೋಗಿರೋದು, ಅವನು ಆ್ಯಕ್ಚುಲಿ ಬೆಂಗಳೂರು ವಿದ್ಯುತ್ ನಿಗಮ ಏನಿದೆ ಅದರಲ್ಲಿ ಕೆಲಸ ಮಾಡ್ತಿರ್ತಾರೆ, ಬೆಸ್ಕಾಮ್ನಲ್ಲಿ ಮಾಡ್ತಿರ್ತಾರೆ. ಅಲ್ಲ ಸರ್, ಈಗ ನನಗೆ ವಿಚಿತ್ರ ಅನಿಸಿದ್ದೇನೆಂದರೆ, ಮುಖ್ಯಮಂತ್ರಿಗಳು ಬೆಸ್ಕಾಮ್ ರಿಲೇಟೆಡ್, ಯಾರು ಪವರ್ ಮಿನಿಸ್ಟರ್ ಅಂದರೆ ನಮ್ಮ KJ ಜಾರ್ಜ್. ಹೌದು. ಮುಖ್ಯಮಂತ್ರಿಗಳು ಲೆಟರ್ ಕೊಟ್ಟರು, ಜಾರ್ಜ್ ಅವ್ರು ಮಾಡಿಲ್ಲ ಅಂದರೆ ಏನಿದು? ಅಲ್ಲಲ್ಲ, ಅದ್ರ ಸಂಬಂಧಪಟ್ಟ ಚೀಫ್ ಸೆಕ್ರೆಟರಿ ಕೆಳ ನ್ಯಾಯಾಲಯದ ಒಂದು ಪತ್ರ ಬರೀತಾರೆ, ಅದು ಕ್ಲಾಸಿಕ್ ಆಗ್ತದೆ. ಅವ್ರು ಏನು ಹೇಳ್ತಾರೆ ಅಂತಂದರೆ, ಮುಖ್ಯಮಂತ್ರಿ ಗೌರವ್ ಗುಪ್ತಾ ಅವರು, ಅಲ್ಲಿ ಶಾಲಿನಿ ಅಲ್ಲ, ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಅವ್ರ ಪತ್ರ ಬರೀತಾರೆ. ಅವರು ಒಂದು ಇದನ್ನು ವಿವರಣೆಯನ್ನು ನ್ಯಾಯಾಲಯಕ್ಕೆ ಕೊಡ್ತಾರೆ, ಕೆಳ ಹಂತದ ನ್ಯಾಯಾಲಯ. ಅದು ಕುತೂಹಲಕರವಾದ.
ಅದರಲ್ಲಿ ಏನು ಹೇಳ್ತಾರೆ ಅವರು ಅಂದರೆ ವರ್ಗಾವಣೆ ಮಾಡುವ ಅಧಿಕಾರ ಮುಖ್ಯಮಂತ್ರಿಗೆ ಇಲ್ಲ ಫಸ್ಟ್ ಪಾಯಿಂಟ್. ಎರಡನೇದು ಅವರು ಶಿಫಾರಸ್ಸು ಮಾಡ್ಬೋದು, ದೇ ಕ್ಯಾನ್ ರೆಕಮೆಂಡ್. ಅವ್ರು ರೆಕಮೆಂಡ್ ಮಾಡಿದರೆ ಅದನ್ನು ಒಪ್ಕೊಳ್ಳೇಬೇಕು ಅಂತಿಲ್ಲ, ಮಂತ್ರಿಗಳಿಗಿಲ್ಲ ಇಲ್ಲ. ಆದ್ದರಿಂದ ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ಆ ವರ್ಗಾವಣೆ ಆಗಿಲ್ಲ ಅಂದರೆ ಆಫೀಸರ್ ಸೆಕ್ರೆಟರೀಸು ರಾಜಕಾರಣಿಗಳಿಗೆ ವರ್ಗಾವಣೆ ಮಾಡೋ ಅಧಿಕಾರ ಇಲ್ಲ. ಸೊ ಮುಖ್ಯಮಂತ್ರಿಗಳಿಲ್ಲ ಅಂದ್ರೆ ಮಂತ್ರಿಗಳಿಗೂ ಇರಲ್ಲ. ಸೊ ಅಡ್ಮಿನಿಸ್ಟ್ರೇಷನ್ ಅವರು ಮಾಡಬೇಕು ಅನ್ನೋ ಮಾತನ್ನು ಹೇಳುತ್ತೆ. ಅದನ್ನೇನೆ ಹೈಕೋರ್ಟ್ ಕೂಡ ಹೇಳುತ್ತೆ. ಸೊ ಇದನ್ನು ನೀವು ವರ್ಗಾವಣೆ ಮಾಡುವುದನ್ನು ನಿಮ್ಮ ಆಡಳಿತ ವಿಭಾಗಕ್ಕೆ ಬಿಟ್ಬಿಡಿ. ನೀವು ಮುಖ್ಯಮಂತ್ರಿ, ನೀವು ಬೇರೆ ಕೆಲಸ ಮಾಡಿ, ನಿಮ್ಮ ಕೆಲಸ ಬೇರೆ 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 ಕೆಲಸ ಇದೆ ಭಾಳ. ಇಷ್ಟು ದಿನ ಏನಾಗ್ಬಿಟ್ಟಿತ್ತು ನಮ್ಮ ಮಂತ್ರಿಗಳೆಲ್ಲ ಸರ್, ಅವರ ಪ್ರಮುಖ ಕರ್ತವ್ಯ ಏನಪ್ಪಾ ಅಂದ್ರೆ ವರ್ಗಾವಣೆ ಅನ್ನೋ ಥರದಿತ್ತು. ಹೌದು, ಅದೇನೇ ಆಗ್ತಾ ಇತ್ತು. ಏನಾಗ್ತಾ ಇತ್ತು ಅಂದರೆ ಅದರ ಇಲ್ಲಿರುವ ಪ್ರಶ್ನೆ, ಶಾಲಿನಿ ರಜನೀಶ್ ಪತ್ರವನ್ನು ಏನಾದರೂ ಬರೀಲಿ, ಆದರೆ ಮುಖ್ಯಮಂತ್ರಿಗಳ ಶಿಫಾರಸು ಅಥವಾ ಪತ್ರವನ್ನು ತಿರಸ್ಕರಿಸುವಂತಹ ಶಕ್ತಿ ನಮ್ಮ ಬ್ಯೂರೋಕ್ರಸಿಗಿದೆಯಾ? ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಬಿಡ್ತೀನಿ ಸರ್ ನಿಮಗೆ, ಇವು ಹೆಂಗಿರ್ತವೆ ಅಂತ. ಸನ್ಮಾನ್ಯ HC ಮಹಾದೇವಪ್ಪನವರ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಆಯ್ತಾ ಸರ್, ಅವರು ದಲಿತರನ್ನು ಉದ್ಧಾರ ಮಾಡ್ತೀನಿ ಅಂತ ಟೊಂಕ ಕಟ್ಟಿ ನಿಂತಿರುವಂಥ ಸಚಿವರು, ಸಿದ್ದರಾಮಯ್ಯನವರ ಪರಮ ಆಪ್ತ. ಅವರ ಇಲಾಖೆಯ ಒಬ್ಬನು ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಜನಾರ್ದನ ಅನ್ನೋನು ಮೇಲೆ ಲೋಕಾಯುಕ್ತರು ರೈಡ್ ಮಾಡ್ತಾರೆ. ಅವನ ಸ್ನೇಹಿತನ ಮನೆಯಲ್ಲಿ 1,70,00,000 ದುಡ್ಡು ಸಿಗುತ್ತೆ. ಅವನ ಸ್ನೇಹಿತ ಇದು ಅವನದೇ ದುಡ್ಡು ಅಂತ ಹೇಳ್ತಾನೆ. ಆಯಿತಾ ಸರ್, ಇಷ್ಟಾದರೂ ಅವನ ಮೇಲೆ ಏನೂ ಆ್ಯಕ್ಷನ್ ತಗೊಂಡಿಲ್ಲ. ಫಸ್ಟ್ ಪಾಯಿಂಟ್. ಅವ್ರದ್ದೇ ಇಲಾಖೆಯಲ್ಲಿ ಒಬ್ಬನು ದೇವರಾಜ್ ಅಂತ ಇದ್ದಾನೆ, ಮಹಾನುಭಾವ, ಭ್ರಷ್ಟ ಅಧಿಕಾರಿ. 8 ವರ್ಷದಿಂದ ಅದೇ ಇಲಾಖೆಯಲ್ಲಿ ಗೂಟ ಹೊಡ್ಕೊಂಡು ಕೂತಿದ್ದಾನೆ, ಅದೇ ಹುದ್ದೆಯಲ್ಲಿ. ಆಯಿತಾ ಸರ್, ಅವನನ್ನು ಟ್ರಾನ್ಸ್ಫರ್ ಮಾಡಿಲ್ಲ. ಅದೇ ಇಲಾಖೆಗೆ ಮತ್ತೊಂದು ಕ್ರೈಸ್ ಅಂತ ಒಂದಿದೆ, ಅಲ್ಲಿ ಮತ್ತೊಬ್ಬರು ಜಾಯಿಂಟ್ ಡೈರೆಕ್ಟರ್ ಇದ್ದಾರೆ, ಅವ್ರಿಗೆ 2 ವರ್ಷ. ಬೇರೆಯವನೊಬ್ರು ಬರ್ತಾನೆ ಅಂತ ಅವನು ಏನೋ ಕೊಟ್ಟ ಸಮಥಿಂಗ್ ಅಂತ ಹೇಳಿ ಅದು ನಾನು ಪ್ರೂವ್ ಮಾಡ್ತೀನಿ, ಎಷ್ಟು ಕೊಟ್ಟ ಅಂತಲೂ, ಯಾರು ಕೊಟ್ಟರು ಅಂತಲೂ ಪ್ರೂವ್ ಮಾಡ್ತೀನಿ. ಈ ಜಾಯಿಂಟ್ ಡೈರೆಕ್ಟರ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಇವ್ರ ಮೇಲೆ ಏನೋ ಹೆಚ್ಚಿಗೆ ಆರೋಪಗಳಿಲ್ಲ, ಇವರು ಅಲ್ಲಿ ಇಲಾಖೆ ಕೆಲಸ ಮಾಡಿದ್ದಾರೆ, ಇವ್ರನ್ನ ಟ್ರಾನ್ಸ್ಫರ್ ಮಾಡಿದರು. 2 ವರ್ಷ ಆಗಿಲ್ಲ ಆದ್ರೂ ಕೂಡ ಮತ್ತೊಬ್ಬನು 7 ವರ್ಷದಿಂದ ಇದ್ದಾನೆ, ಅವ್ನು ಮಾಡಬಾರ್ದನ್ನೆಲ್ಲ ಮಾಡಿದ್ದಾನೆ. ಅವನ ಮೇಲೆ ಲೋಕಾಯುಕ್ತ ದೂರುಗಳಾಗಿದ್ದಾವೆ, ದೇವರಾಜ್ ಅಂತ, ಅವನನ್ನು ಟ್ರಾನ್ಸ್ಫರೇ ಮಾಡಿಲ್ಲ. ಸೊ ಇದು ಹೇಗಿದೆ ಅಂದರೆ ಇಡೀ ಕೋರ್ಟ್ ಅಬ್ಸರ್ವೇಷನ್ ಒಂದು ಕಡೆ, ಶಾಲಿನಿ ರಜನೀಶ್ ಅವರ ಪತ್ರ ಒಂದು ಕಡೆ. ಆದರೆ ಇವತ್ತು ಅಲಿಖಿತ ನಿಯಮ ಹೇಗಿದೆ ಸರ್ ಅಂದರೆ, ಯಾವುದೇ ಒಂದು ಕಾನ್ಸ್ಟಿಟ್ಯೂನ್ಸಿ ಅಂತ ಇಟ್ಕೊಳ್ಳಿ, ಆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅಲ್ಲಿ ಒಂದು ಪೇದೆ ವರ್ಗಾವಣೆ ಮಾಡೋದಿದ್ರೂ ಅಲ್ಲಿಯ ಶಾಸಕ ಪತ್ರ ಕೊಡಬೇಕು. ಹೌದು. ಸೊ ಈ ಅಘೋಷಿತ ನಿಯಮ ಅದು ಅಂದರೆ ನೀವು ಮುಖ್ಯಮಂತ್ರಿಗಳಿಗೆ ಟ್ರಾನ್ಸ್ಫರ್ ಮಾಡುವ ಅಧಿಕಾರ ಇಲ್ಲ ಅಂದರೆ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಅಥವಾ ಪೊಲೀಸ್ ಇನ್ಸ್ಪೆಕ್ಟರ್ ಯಾವುದೇ ಪೊಲೀಸ್ ಸ್ಟೇಷನ್ಗೆ ಅವರು ವರ್ಗಾವಣೆ ಬಯಸಿ ಅರ್ಜಿ ಸಲ್ಲಿಸಬೇಕು ಅಂದರೆ ಆ ಪೊಲೀಸ್ ಸ್ಟೇಷನ್ನ ವ್ಯಾಪ್ತಿ ಯಾವ ಅಸೆಂಬ್ಲಿ ವಿಧಾನಸಭಾ ಕ್ಷೇತ್ರ ಇದೆ, ಆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರಿದ್ದರೆ ಕಾಂಗ್ರೆಸ್ ಶಾಸಕರ ಶಿಫಾರಸು ಪತ್ರ ಬೇಕು. ಒಂದು ವೇಳೆ ಕಾಂಗ್ರೆಸ್ ಶಾಸಕರಿಲ್ಲದೆ BJP ಶಾಸಕರಿದ್ದರೆ ಕಾಂಗ್ರೆಸ್ನಿಂದ ಕಳೆದ ಬಾರಿ ಸ್ಪರ್ಧಿಸಿ ಸೋತಂತವ್ರು ಯಾರಿದಾರಲ್ಲ ಅವರ ಶಿಫಾರಸಿನ ಪತ್ರ ಬೇಕು. ಹಂಗಿದ್ರೆ ಮಾತ್ರ ಅದು ಫೈಲ್ ಪುಟಪ್ ಆಗುತ್ತೆ, ಇಲ್ಲ ಅಂದ್ರೆ ಆಗಲ್ಲ. ಅದನ್ನೇ ಕೇವಲ ಪೊಲೀಸ್ ಮಾತ್ರ ಅಲ್ಲ ಸರ್, ಅಂದರೆ ಒಂದು ಕಾನ್ಸ್ಟಿಟ್ಯೂನ್ಸಿ ಏನಿದೆ ಆ ಕಾನ್ಸ್ಟಿಟ್ಯೂನ್ಸಿಲಿರುವ ಎಲ್ಲ ಸರ್ಕಾರಿ ಹುದ್ದೆಗಳ ವರ್ಗಾವಣೆಯನ್ನ ಆ ಶಾಸಕರ ಕೈಯಲ್ಲಿ ಕೊಡಲಾಗಿದೆ. ಹೌದು, ಅವನ ಪತ್ರ ಇದ್ದರೆ ಮಾತ್ರ ನೀವು ಹೋಗಿ ಕೇಳ್ತೀರಿ ಅಂತ ಇಟ್ಕೊಳ್ಳಿ, ಯಾರು ನಮ್ಗೆ ಬೇಕಾದವರು ಇದನ್ನು ವರ್ಗಾವಣೆ, ಆ ಶಾಸಕನ ಪತ್ರ ತನ್ನಿ ಅಂತಾರೆ. ಸೊ ಅಂದರೆ ಸಿ ದಟ್ ಶಾಲಿನಿ ರಜನೀಶ್ ಶಿಫಾರಸು ಅಂದರು ಅದು ಕೇವಲ ಶಿಫಾರಸ್ಸಾಗಿ ಉಳಿಯಲ್ಲ, ಅದು ಒಂದು ರೀತಿಯಲ್ಲಿ ಅಲಿಖಿತ ಆದೇಶನ. ಆಮೇಲೆ ಮತ್ತೊಂದು ನಿಮಗೆ ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಈ ಫಾರ್ ಎಕ್ಸಾಂಪಲ್ ಬೆಳಗಾವಿ ಜಿಲ್ಲೆ ತಗೊಳ್ಳ, ಇಬ್ಬರು ಪ್ರಭಾವಿ ಸಚಿವರಲ್ಲಿ, ಒಬ್ಬರು ಸತೀಶ್ ಜಾರಕಿಹೊಳಿ ಮತ್ತೊಬ್ಬರು ಲಕ್ಷ್ಮೀ ಹೆಬ್ಬಾಳ್ಕರ್. ಜಿಲ್ಲಾ ಮಟ್ಟದಲ್ಲಿ ಅಂತ ಬಂದಾಗ ಯಾವ ಆಫೀಸರ್ನ ಕರ್ಕೊಂಬರಕ್ಕೆ ಯಾರು ಶಿಫಾರಸು ತಗೋತಾರೆ ಇವರು? ಸತೀಶ್ ಜಾರಕಿಹೊಳಿ ಒಬ್ರಿಗೆ ಕೊಡ್ತಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅದು ಬೇಡ ಅವರು ಅಂತ ಇನ್ನೊಬ್ರಿಗೆ ಕೊಡ್ತಾರೆ. ಆಯ್ತಾ ಸರ್, ಇವ್ರ ಪರವಾಗಿ ಇವ್ರದ್ದು ಲಾಬಿ, ಇವ್ರ ಪರವಾಗಿ ಇವ್ರದ್ದು ಲಾಬಿ. ಆಯ್ತಾ ಸರ್, ಯಾರಾದರೂ ಆದೇಶ ಮಾಡ್ಕೊಂಬಂದ್ರೆ ಇನ್ನುಳಿದವರು ಅವ್ರನ್ನಲ್ಲಿ ಚಾರ್ಜ್ ತಗೊಳಕ್ಕೆ ಬಿಡಲ್ಲ. ಅಲ್ಲ, ಇದು ಏನು ಗೊತ್ತಾ ನಿಮಗೆ? ನೋಡಿ, ಇದು ಕೋರ್ಟ್ ಹೇಳುತ್ತೆ ಇದನ್ನು ಆಡಳಿತ ವಿಭಾಗಕ್ಕೆ ಬಿಟ್ಬಿಡಿ. ಆಡಳಿತ ವಿಭಾಗ ಅಂದರೆ ಈ ಟ್ರಾನ್ಸ್ಫರ್ ಎಲ್ಲ ಯಾವುದಕ್ಕೆ ಬರುತ್ತೆ?
ಡಿಪಾರ್ಟ್ಮೆಂಟ್ ಆಫ್ ಪರ್ಸೋನಲ್ ಅಡ್ಮಿನಿಸ್ಟ್ರೇಷನ್ AR DPR ಬರುತ್ತೆ, DPAR ಬರುತ್ತೆ. ಸೈನ್ ಹಾಕೋದು ಮಾತ್ರ ಅವರು. ಅದು ಒಂದು DPAR ಯಾರ ಕೈಗಳಿಗೆ ಬರುತ್ತೆ? ಮುಖ್ಯಮಂತ್ರಿಗಳೇ ಇಟ್ಕೊಂಡಿರ್ತಾರೆ. ಅಂದರೆ ಇಡೀ DPARನ ಮುಖ್ಯಸ್ಥರು ಯಾರು? ಮುಖ್ಯಮಂತ್ರಿಗಳೇ. ನೀವು ಆಡಳಿತ ಇಲಾಖೆ ಬಿಟ್ಟುಬಿಡು ಅಂತ ಕೋರ್ಟ್ ಹೇಳಿದ್ರು. ಇದನ್ನು ಹೆಂಗೆ ಮಾಡ್ತಾರೆ? ಅವರೇ ಮಂತ್ರಿ, ಅವರೇ ವಿಲ್ ಟೆಲ್. DPR ಸೆಕ್ರೆಟರಿ ಫೋನ್ ಮಾಡ್ತಾರೆ, ಇವ್ರು ಇಲ್ಲಿ ಟ್ರಾನ್ಸ್ಫರ್ ಮಾಡೋ ಅಂತಾನೆ ಲೆಟರ್ ಕಳಿಸ್ತಾರೆ, ಇನ್ನೊಂದು ಮಾಡ್ತಾರೆ. ಅಂದರೆ ಸರ್, ಹೈಕೋರ್ಟ್ನ ಆಶಯ ಹಿಂಗಿರ್ಬೋದು, ಜನಪ್ರತಿನಿಧಿಗಳಿಗೆ ಹಾಕಬೇಕು ಉಸಾಬರಿ ಇದೆಲ್ಲ. ಈಸ್ ದ ಸಾರ್ 100% ಕರೆಕ್ಟ್. ಅದಕ್ಕೆ ಇರ್ಕೂಡ್ದು ಅಂತ ವರ್ಗಾವಣೆಯನ್ನು ನೀವು ಯಾವಾಗ ಈ ಜನಪ್ರತಿನಿಧಿಗಳಿಂದ ರಾಜಕಾರಣಿಗಳಿಂದ ಬದಲಿಸಿ ಆಡಳಿತ ವಿಭಾಗ ಕೊಡ್ತೀರೋ, ಅಡ್ಮಿನಿಸ್ಟ್ರೇಷನ್ ಯಾವುದೋ ಹಂತಕ್ಕೆ ಹೋಗುತ್ತೆ. ಅದ್ರ ಜೊತೆಗೆ ಪೊಲೀಸ್, ಫಾರ್ ಎಕ್ಸಾಂಪಲ್ ಪೊಲೀಸ್ ಟ್ರಾನ್ಸ್ಫರ್ ಇದೆಯಲ್ಲ, ಅದಕ್ಕೆ ಭಾಳ ಚರ್ಚೆಗಳು ನಡೆದವು ಕರ್ನಾಟಕದಲ್ಲಿ. ಅದಕ್ಕೆ ಸಪರೇಟ್ ವರ್ಗಾವಣೆಗೆ ಒಂದು ವಿಭಾಗ ಮಾಡಬೇಕು, ಎವ್ರಿಥಿಂಗ್ ಇತ್ತು. ಅದು ಮಾಡ್ತಾರೆ ಸರ್, ಕೌನ್ಸಿಲಿಂಗ್ ಮಾಡ್ತೀವಿ ಅಂತಾರೆ ಅಲ್ವಾ? ಅದನ್ನ ಅಂದರೆ ಪೊಲಿಟಿಕಲ್ ಇಂಟರ್ಫಿಯರೆನ್ಸ್ ಇಲ್ಲದೆ ನೀವು ಪೊಲೀಸ್ ಇಲಾಖೆ, ಉದಾಹರಣೆಗೆ ಹೇಳಿದ್ದು, ನೀವು ವರ್ಗಾವಣೆಯನ್ನು ಮಾಡಿದರೆ ಇಡೀ ಅವರ ಕೆಲಸದ ಕಾರ್ಯದಕ್ಷತೆ ಇದೆಯಲ್ಲ ಯಾವುದೋ ಲೆವೆಲ್ ಇರುತ್ತೆ. ಬಿಕಾಸ್ ಆಫ್ ಪೊಲಿಟಿಕಲ್ ಏನಾಗುತ್ತೆ ಅಂದರೆ, ಒಂದು ಕ್ಷೇತ್ರ ತಗೊಳ್ಳಿ ಸರ್, ಆ ಕ್ಷೇತ್ರದಲ್ಲಿರುವಂಥ ಇನ್ಸ್ಪೆಕ್ಟ್ರು ಆ ಶಾಸಕ ಹೇಳ್ದಂಗೆ ಕೆಲಸ ಮಾಡ್ತಾನೆ, ಅವ್ನು ರಾಜಕೀಯ ವಿರೋಧಿಗಳ ಮೇಲೆ ಕೇಸ್ ಹಾಕ್ತಾನೆ, ಅವ್ರು ಬಡಿತಾನೆ, ಒಳಗೆ ಹಾಕ್ತಾನೆ. ಸೊ ಸರ್, ಅದೇ ನಾನು ಹೇಳಿದ್ನಲ್ಲ, ಒಬ್ಬ ಎಮ್ ಎಲ್ ಎ ಒಬ್ಬ ಇನ್ಸ್ಪೆಕ್ಟರ್ನಲ್ಲಿ ಕರ್ಕೊಂಡ್ಬರ್ಬೇಕು ಅಂತ ಅಂದಾಗ ಆಯ್ತಾ ಸರ್, ಅವ್ರು ಏನು ಮಾಡಬೇಕು? ಈ ಇನ್ಸ್ಪೆಕ್ಟರ್ನ ಕಡೆಯವ್ರ ಮೇಲೆ ಏನಾದರೂ ಕೇಸ್ಗಳು ಬಂದರೆ ಮಾಡಂಗಿಲ್ಲ. ಅಪೋಸಿಷನ್ ಇರೋರ ಮೇಲೆ ಕೇಸ್ಗಳನ್ನ ಹಾಕಬೇಕು. ಈ ಎಮ್ ಎಲ್ ಎ ಯಾರ್ಯಾರು ಹೇಳ್ತಾರೆ, ಅಪೋಸಿಷನ್ ಯಾರ್ಯಾರು ಸ್ಟ್ರಾಂಗ್ ಆಗ್ತಿದ್ರೆ ಅವ್ರ ಮೇಲೆ ರೌಡಿ ಶೀಟರ್ ಓಪನ್ ಮಾಡಬೇಕು. ಈ ಥರದ್ದು ಇದೊಂದು ಪೊಲೀಸ್ ಇಲಾಖೆ. ಅದ್ರ ಜೊತೆಗೆ ಸರ್ ಇದಕ್ಕೆ ಇನ್ನೊಂದಿದೆ, ಯಾರೋ ಅತ್ಯಾಚಾರ ಮಾಡಿರ್ತಾರೆ, ಆ ಶಾಸಕನ ಮಂತ್ರಿಗಳ ಶಿಷ್ಯ ಅತ್ಯಾಚಾರ ಮಾಡೋದನ್ನು ಬಿಡ್ಬೇಕು ಅವನು. ಅಂದರೆ ಅವನಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ ವಾತಾವರಣವೇ ವರ್ಗಾವಣೆಯಿಂದ ಇಲ್ಲ ಸಿಗಲ್ಲ. ಅವರ ಒಂದು ಏನಂದರೆ ಕಣ್ಣಳತೆಯ ಅಡಿಯಲ್ಲಿ ಕೆಲಸ ಮಾಡಬೇಕು. ಮತ್ತು ನೀವು ವಿಶ್ವದ ಯಾವುದೇ ಡೆಮೋಕ್ರಸಿ ಇಲ್ಲ ಸರ್, ಈ ರೀತಿ ಇಂಟರ್ಫಿಯರೆನ್ಸ್ ವರ್ಗಾವಣೆ ರಾಜಕಾರಣಿಗಳು ಕೊಡೋದೇ ಇಲ್ಲ ಸರ್. ಆಮೇಲೆ ಈ ರಾಜಕಾರಣಿಗಳ ಮಾತನ್ನ ಕೇಳಿ ಅಧಿಕಾರಿಗಳು ಎಷ್ಟು ಮರ್ಯಾದೆ ಕಳ್ಕೊಳ್ತಿದ್ದಾರೆ ಸರ್. ಮೊನ್ನೆ 3 ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ರು, ಉತ್ತರ ಕೊಟ್ಟಿಲ್ಲ ಅಂತ. 8 ಜನ ಪ್ರಿನ್ಸಿಪಲ್ ಸೆಕ್ರೆಟರಿಗಳಿಗೆ ನೋಟಿಸ್ ಕೊಟ್ಟರು. ಸೀನಿಯರ್ IAS ಆಫೀಸರ್ ಅವರು, ಈಗ ನೋಡಿ, ಈ ಆದಿತ್ಯ ಬಿಸ್ವಾಸ್ ಅಂತ ಅವರು ಎಷ್ಟು ದಕ್ಷ ಅಧಿಕಾರಿ, ಪ್ರಾಮಾಣಿಕ ಅಧಿಕಾರಿ, ಅವರಿಗೆ ಇವ್ರು ನೋಟಿಸ್ ಕೊಡ್ತಾರೆ, ಶಾಲಿನಿ ರಜನೀಶ್ ಶೋಕಾಸ್ ನೋಟಿಸ್ ಕೊಡ್ತಾರೆ ಅಂದರೆ ಅವ್ರ ಕರಿಯರ್ಗೆ ಒಂದು ಕಪ್ಪು ಚುಕ್ಕೆ ಅದು. ಹೌದು, ಕರೆಕ್ಟ್. ಓಕೆ, ಯಾಕೆ ಕಾರಣ ಯಾರು? ಇದೇ ರಾಜಕಾರಣ. ಇವ್ರು 7ನೇ ಕ್ಲಾಸ್ 8ನೇ ಕ್ಲಾಸ್ 10th ಓದಿರೋ ರಾಜಕಾರಣಿಗಳು ಮಾತು ಕೇಳಿ, ಅವ್ರು IAS ಓದಿ ಇಷ್ಟೆಲ್ಲ ಸರ್ವಿಸ್ ಮಾಡಿ ಒಂದು ಎಫಿಷಿಯಂಟ್ ಆಫೀಸರ್ ಅಂತ ಹೇಳಿ ಹೆಸರು ಗಳಿಸ್ಕೊಂಡು ದಕ್ಷತೆಯನ್ನು ಇಟ್ಕೊಂಡು ಅವ್ರ ಮಾತು ಕೇಳಿ ಇಲ್ಲಿ ಮರ್ಯಾದೆಯನ್ನು. ಅದೇ ಸರ್, ಇದು ಓವರಾಲು ಈ ಪೊಲಿಟಿಕಲ್ ಇಂಟರ್ಫಿಯರೆನ್ಸ್ ಇದೆಯಲ್ಲ, ಅದು ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಆಗುವಾಗ ಮಾಡ್ತಾರೆ ಎಲ್ಲ ಇಲಾಖೆಗಳು. ಹೌದು. ನೀವು ನಾಟ್ ಓನ್ಲಿ ಪೊಲೀಸು, ಎಜುಕೇಷನ್ನು, ಹೆಲ್ತು, ಯಾವುದೇ ತಗೊಳ್ಳಿ, ಕಂದಾಯ ಇಲಾಖೆ, ಬಿಕಾಸ್ ಆಫ್ ಪೊಲಿಟಿಕಲ್ ಇಂಟರ್ಫಿಯರೆನ್ಸ್. ಈಗ ಕೋರ್ಟ್ ಏನು ಹೇಳಿದೆ, ಈ ಕೋರ್ಟ್ನ ಇದು ಸೀರಿಯಸ್ ಅಬ್ಸರ್ವೇಷನ್ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಪೊಲಿಟಿಷಿಯನ್ ಶುಡ್ ಥಿಂಕ್ ಇಟ್ ಓವರ್. ಸರ್, ಈ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಸರ್? ಅದೇನೇ ಪ್ರಾಬ್ಲಮ್ಮು. ಯಾಕೆ ಗೊತ್ತಾ, ಎಷ್ಟೋ ಕೋಟಿ ಖರ್ಚು ಮಾಡಿ ಆಯ್ಕೆ ಆಗಿರ್ತಾರೆ, ಅದನ್ನ ಕಲೆಕ್ಷನ್ ಮಾಡೋಕ್ಕೆ ಆಫೀಸರ್ಸ್ ಬೇಕು ಅವ್ರಿಗೆ ಸರ್. ಆಮೇಲೆ ಮತ್ತೊಂದು ದುರಂತ ಹೆಂಗೆ ಗೊತ್ತಾ, ಕೆಲವು ಕಾಂಟ್ರಾಕ್ಟರ್ಗಳು ಇನ್ವೆಸ್ಟ್ ಮಾಡಿ ಇದೇ ಆಫೀಸರ್ ಬೇಕಂತ ಮಿನಿಸ್ಟ್ರಿ ಕೊಟ್ಟು ಹಾಕ್ಸ್ತಾರೆ. ಸೊ ಇದ್ರ ಬಗ್ಗೆ ಈ ನ್ಯಾಯಾಂಗ ಇದೊಂದು ಎಚ್ಚರಿಕೆ ಗಂಟೆ ಇಷ್ಟೇ, ಬಟ್ ಅದನ್ನು ಮೀರಿ ಏನೂ ಇಲ್ಲ. ಈಗ CM ಏನು ಚೀಫ್ ಮಿನಿಸ್ಟರ್ಗಳಲ್ಲಿ 1-2 ಸೆಕ್ರೆಟರಿಗಳನ್ನ ಬರೀ ಇಂಥ ಟ್ರಾನ್ಸ್ಫರ್ ಲೆಟರ್ ಕೊಡೋಕ್ಕೆ ಕೂಡಿಸಿರ್ತಾರೆ. ನೀವು CM ಚೀಫ್ ಮಿನಿಸ್ಟರ್ ಆಫೀಸಿಗೆ ಹೋದರೆ ಅಲ್ಲಿ ಕೆಲವರಿಗೆ ಇದೇ ದಂಧೆ, ಸಾಹೇಬರಿಗೆ ಬೇಕಾದವ್ರು ಬಂದವರಿಗೆ ಟ್ರಾನ್ಸ್ಫರ್ಗೆ. ಅದ್ರ ಜೊತೆಗೆ ಅವ್ರು ಸುತ್ತಮುತ್ತಲು MLAಗಳು ಇರ್ತಾರಲ್ಲ, CM ಹತ್ರ ಬರೋರು, ಅವರು ಬರೀ ಟ್ರಾನ್ಸ್ಫರ್ ರೆಕಮೆಂಡೇಶನ್ ಲೆಟರ್ ಹಿಡ್ಕೊಂಡೇ ಬರೋದು. ಅದೊಂದು ಬಹುದೊಡ್ಡ ದಂಧೆ ಆಗೋಗ್ಬಿಟ್ಟಿದೆ. ದಂಧೆನೇ ಸರ್ ಅದು. ಬಟ್ ಈ ಕೋರ್ಟು ಇದು ಆದ ಮೇಲೆ ನೀವು ಇಡೀ ವ್ಯವಸ್ಥೆ ಸುಧಾರಿಸೋದಕ್ಕೆ ದೇರ್ ಶುಡ್ ಬಿ ಸಮ್ ಸ್ಟೆಪ್ ಶುಡ್ ಬಿ ಟೇಕನ್. ಇದು ಆಗಬೇಕು. ಈಗ ಸಿದ್ದರಾಮಯ್ಯ ಅಂದರೆ ಈಗ ಏನಾಗುತ್ತೆ ಸರ್, ಈಗ ನ್ಯಾಯಾಲಯಗಳು ಕಾನೂನನ್ನು ಪಾಲಿಸುವಂಥವು ಅಲ್ವಾ ಸರ್? ಕಾನೂನನ್ನು ರೂಪಿಸುವಂಥವ್ರು ಯಾರು? ಇವರೇನೆ. ದಟ್ ಇಸ್ ಎ ಥಿಂಗ್. ಆದರೆ ಇವತ್ತಿನ ದಿನ ನಿಮ್ಮ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ಗಳಿವೆ, ಇನ್ನೊಂದಿವೆ, ಕೋರ್ಟು ಇಂತಹ ಅಬ್ಸರ್ವೇಷನ್ಗಳೇ ಚಾಟಿ ಆಯಿತು. ಬಟ್ ಅವ್ರು ಸೀರಿಯಸ್ ಆಗಿ ತಗೊಳ್ಳಲ್ಲ. ಹಾಗಾದರೆ ಸರ್, ಕೊನೆಯದಾಗಿ ಈ ರೀತಿಯ ವಿಚಾರಗಳು
ಕೋರ್ಟ್ ಗಮನಿಸಿರೋದನ್ನು ನಾವು ಅಪ್ರಿಷಿಯೇಟ್ ಮಾಡಲೇಬೇಕು. ಹೌದು. ಈ ರೀತಿಯ ಕೋರ್ಟ್ನ ಆಶಯಗಳು ಕಾರ್ಯರೂಪಕ್ಕೆ ಬರ್ತಾವ ಸರ್? ಇನ್ನೂ ಅನುಮಾನ ಇದೆ. ಯಾಕೆಂದರೆ ಮೊದಲಾದರೆ ಕೋರ್ಟು ಒಂದು ಅಡ್ವರ್ಸ್ ಆದ ಕಮೆಂಟ್ ಮಾಡಿದ ತಕ್ಷಣ ಮಂತ್ರಿಗಳು ಸರ್ಕಾರ ರಿಸೈನ್ ಮಾಡಬೇಕು ಅನ್ನೋವರೆಗೆ ಹೋಗ್ತಿದ್ರು, ಎಚ್ಚೆತ್ಕೊಳ್ತಿದ್ರು, ಹೇಳ್ತಿದ್ರು. ಅವರಿಗೆ ಒಂಥರ ಇವತ್ತಿನ ದಿನ ಕೋರ್ಟು, ಹೈಕೋರ್ಟು, ಸುಪ್ರೀಂ ಕೋರ್ಟ್ ಏನು ಹೇಳಿದ್ರು ಕೂಡ ಮೈ ಕೊಡಕೊಂಡು ಹೊರಟು. ಸರ್ ನಮ್ಗೆ ಅದು ಯಾವ ನ್ಯಾಯಾಲಯನೂ ಇಂಪಾರ್ಟೆಂಟ್ ಅಲ್ಲ ಸರ್, ನಮಗೆ ಜನತಾ ನ್ಯಾಯಾಲಯ ಇದೆ. ಅದೇ ಟ್ರೀಟ್ಮೆಂಟ್. 500 ರೂಪಾಯಿ ಕೊಡ್ತೀವಿ ಸರ್, ಗೆದ್ಕೊಂಡ್ ಬರ್ತೀವಿ ಸರ್, ಜನತಾ ನ್ಯಾಯಾಲಯ. ಆದರೆ ಈ ಸುದ್ದಿಗಳು ಬಂದಾಗ ಸ್ವಲ್ಪ ಮಟ್ಟಿಗೆ ಪತ್ರಿಕೆಗಳು ಬರ್ತಾರೆ, ಮಾಧ್ಯಮದಲ್ಲಿ ಬರ್ತಾರೆ, ಜನ ಕೂಡ ಈ ಒಂದು CM ಆಫೀಸು, ರಾಜಕಾರಣಿಗಳ ಇಂಟರ್ಫಿಯರೆನ್ಸು ಏನು ಅಂತ ಜನ ಚರ್ಚೆ ಮಾಡೋದಕ್ಕೆ ಪ್ರಾರಂಭ ಆಗುತ್ತೆ. ಈ ಚರ್ಚೆ ಯಾವುದೋ ಒಂದು ಕಾಲಘಟ್ಟದಲ್ಲಿ ನಮ್ಮ ಡೆಮೋಕ್ರಸಿ ಪವರ್ಫುಲ್ ಆದಾಗ, ಬಲಗೊಂಡಾಗ ಜನ ಎಚ್ಚೆತ್ತುಕೊಂಡ್ರೆ ಪರಿಸ್ಥಿತಿ ಬದಲಾಗುತ್ತೆ. ಎಸ್ ಸರ್, ಥ್ಯಾಂಕ್ ಯು. ನೋಡಿರಲ್ಲ ವೀಕ್ಷಕರೇ, ಇದಿಷ್ಟು ಫೋಕಸ್ TV ಎಡಿಟೋರಿಯಲ್ ಡೈರೆಕ್ಟರ್ ಶಶಿಧರ್ ಭಟ್ ಅವರ ಮಾತುಗಳು. ಅಂದರೆ ವ್ಯವಸ್ಥೆ ಯಾವಾಗೋ ಒಂದಿನ ಏನೋ ಸರಿ ಹೋಗ್ಬೋದು ಅನ್ನೋ ಭರವಸೆ ಅವರಿಗಿದೆ, ಗೊತ್ತಿಲ್ಲ ಸರಿ ಹೋಗುತ್ತೋ ಇಲ್ವಂತ. ಇದಾಗಿತ್ತು ಖ್ಯಾತ ಪತ್ರಕರ್ತರಾದಂಥ ಸನ್ಮಾನ್ಯ ಶ್ರೀ ಶಶಿಧರ್ ಭಟ್ ಅವರ ಜೊತೆಗಿನ ವಿಶೇಷ ಸಂವಾದ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ TV. ವರ್ಗಾವಣೆ ದಂಧೆಯಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಏನಿರುತ್ತೆ? ಈ ಪ್ರಕರಣ ಇಡೀ ನಮ್ಮ ಆಡಳಿತ ವ್ಯವಸ್ಥೆ, ರಾಜಕಾರಣ, ಇದು ಎಲ್ಲದರ ಮೇಲೆ ಬೆಳಕು ಚೆಲ್ಲುತ್ತೆ. ಸಮಾಜ ಕಲ್ಯಾಣ ಇಲ್ಲ, ದಲಿತರನ್ನು ಉದ್ಧಾರ ಮಾಡ್ತೀನಿ ಅಂತ ಟೊಂಕ ಕಟ್ಟಿ ನಿಂತಿರುವಂಥ ಸಚಿವರು, ಭ್ರಷ್ಟ ಅಧಿಕಾರಿ, 8 ವರ್ಷದಿಂದ ಅದೇ ಇಲಾಖೆಯಲ್ಲಿ ಗೂಟ ಹೊಡ್ಕೊಂಡು ಕೂತಿದ್ದಾನೆ, ಅದೇ ಹುದ್ದೆಯಲ್ಲಿ. ಶಾಲಿನಿ ರಜನೀಶ್ ಪತ್ರವನ್ನು ಏನಾದರೂ ಬರೀಲಿ, ಆದರೆ ಮುಖ್ಯಮಂತ್ರಿಗಳ ಶಿಫಾರಸು ಅಥವಾ ಪತ್ರವನ್ನು ತಿರಸ್ಕರಿಸುವಂತಹ ಶಕ್ತಿ ನಮ್ಮ ಬ್ಯೂರೋಕ್ರಸಿಗಿದೆಯಾ? ವರ್ಗಾವಣೆ ಮಾಡುವ ಅಧಿಕಾರ ಮುಖ್ಯಮಂತ್ರಿಗೆ ಇಲ್ಲ.